ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಆಹಾಹಾಹಾಹಾಹಾ, ಚೆನ್ನಾಗಿದೆ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ನೋಡಿ, ಈ ರಾಜಲಕ್ಷ್ಮಿ ಶೌರ್ಯ ಜಾತಕಗಳು ಚೆನ್ನಾಗಿ ಹೊಂದಾಣಿಕೆ ಆಗಿವೆ. ಕೋಟಿಗೊಂದು ಜೋಡಿಗೆ ಈ ರೀತಿ ಹೊಂದಾಣಿಕೆ ಆಗೋದು. ಒಬ್ರಿಗೋಸ್ಕರ ಇನ್ನೊಬ್ರು ಹುಟ್ಟಿರೋದೇ ಇಂಥದ್ದು ಸಾಧ್ಯ ಆಗೋದು. ಪುರೋಹಿತರೆ, ಹಾಗೆ ನಮ್ಮ ಆದ್ಯ ಆದಿತ್ಯ ಜಾತಕ ನೋಡಿ ಒಂದೊಳ್ಳೆ ಮುಹೂರ್ತ ಹೇಳಿ. ಅಷ್ಟೇ ತಾನೇ? ಕಷ್ಟ ರಾಜಾರಾಮ್ ಅವರೇ. ಏನ್ ಕಷ್ಟ ರೀ? ಇವ್ರ ಮದ್ವೆ ಕಷ್ಟ ಕಣ್ರಿ. ಇವ್ರಿಗಂದ್ರೆ ಇವ್ರಿಗೆ ಕಣ್ರಿ, ಆದ್ಯ ಆದಿತ್ಯಗೆ. ಆದ್ಯ ಅಂದ್ರೆ ಆದಿತ್ಯ ಅಂದ್ರೆ ಇಬ್ರು ಹೆಸರಲ್ಲಿ ಮೊದಲನೇ ಅಕ್ಷರ ಆ ಇರೋದ್ರಿಂದ ಇವ್ರನ್ನ ಸೇರ್ಸೋದಕ್ಕೆ ಜಾತಕ ಮಾತ್ರ ಅಂತ ಇದಾವೆ. ಯಜಮಾನ್ರೆ, ಈ ತಿಂಗಳು ಕೊನೆಯಲ್ಲಿ 27ನೇ ತಾರೀಕು 6:30 ದಿವ್ಯವಾದ ಮುಹೂರ್ತ ಇದೆ ನೋಡಿ. ಅಂದ್ರೆ ಮುಹೂರ್ತಕ್ಕೆ ಬರೀ 2 ವಾರ ಮಾತ್ರ ಇರೋದು, ಸಾಕಾಗತ್ತಾ? ಪರವಾಗಿಲ್ಲ ಶಿವರಾಜು, ಸಾಕಾಗತ್ತೆ ಬಿಡು. ಸಾಕಾಗತ್ತೆ. ಹಾಗಾದ್ರೆ ಆ ಮುಹೂರ್ತಕ್ಕೆ ಮದ್ವೆ ಇಟ್ಕೋತೀವಿ. ಏನಂತೀರಾ ರವೀಂದ್ರ ಅವರೇ? ಆಗ್ಲಿ ರಾಜಾರಾಮ್ ಅವ್ರೆ. ಕಿಶೋರ್, ನೀವು? ನನಗೂ ಓಕೆನೆ. ಪುರೋಹಿತ್ರೆ, ಯಜಮಾನ್ರೆ, ಆ ಮುಹೂರ್ತದ ಪ್ರಕಾರನೇ ಲಗ್ನ ಪತ್ರಿಕೆ ಬರ್ಕೊಡಿ. ಸರಿ ಯಜಮಾನ್ರೆ. ಯಜಮಾನ್ರೆ, ಇಬ್ರು ತಾಂಬೂಲ ಬದಲಾಯಿಸ್ಕೊಳ್ಳಿ. ಸರಿ, ತಗೊಳ್ಳಿ ಬಾ. ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ.
ಯಜಮಾನ್ರೆ, ಆದಿತ್ಯ ತಂದೆ ತಾಯಿ ಮುಂದೆ ಬರ್ಬೇಕು. ಹುಡುಗನ್ ತಂದೆ ತಾಯಿ ಇಲ್ಲಿ ಇಲ್ದಿರೋದಕ್ಕೆ ನೀವು ಬಂದು ತಗೊಳ್ಳಿ. ಬಾರೆ ಬಾ ಪದ್ಮ. ಹಲೋ ಕಾಗೆ ಬಂಗಾರ. ಏನ್ ಮಾವ ಟೈಮ್ ಕೇಳ್ತಾ ಇದ್ಯಾ ಮಾವ? ನಿನ್ ಟೈಮ್ ಮುಗೀತು ಅಂತ ಹೇಳ್ತಿದ್ದೀನಿ. ಸೈನ್ ಮಾಡ್ತೀಯಾ ಮಾಡಲ್ವಾ? ಮಾಡಲ್ಲ. ಮಾಡಲ್ವಾ? ಹಾಗೆ ಹೇಳಿಲ್ಲ ಮಾವ. ಮತ್ ಮಾಡು. ಯಾಕ್ ಮಾವ ಸೈನ್ ಮಾಡು ಮಾಡು ಅಂತ ಇಷ್ಟು ಹಠ ಮಾಡ್ತಾ ಇದ್ಯಾ? ಅಲ್ಲಿ ಆದ್ಯ ಮತ್ತೆ ಆದಿತ್ಯನ್ ಮದುವೆಗೆ ಮುಹೂರ್ತ ಇಡ್ತಾ ಇದಾರೆ ತಾನೆ. ಅದಕ್ಕೆ ನನ್ನ ಹತ್ರ ನೀನ್ ಡಿವೋರ್ಸ್ ಕೇಳ್ತಾ ಇರೋದು ಆದ್ಯಂಗೋಸ್ಕರನೇ ತಾನೆ.